ಒಂದು ಊರಿನಲ್ಲಿ ಚಂದ್ರಿಕಾ ಹರಿತಾ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು. ಅಕ್ಕ ಚಂದ್ರಿಕಾ ಗ್ರಾಮದಲ್ಲಿ ಇದ್ದುಕೊಂಡು ಅವಳ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ತಂಗಿಯಾದ ಹರಿತನನ್ನು ಸಿಟಿಯಲ್ಲಿರುವ ಕಾಲೇಜಲ್ಲಿ ಓದ್ಲಿಕ್ಕೆ ಅಂತ ಅವಳನ್ನು ಕಳಿಸಲು ಸಿದ್ಧಪಡಿಸ್ತಾ ಇದ್ಲು. ಅಕ್ಕ ಪ್ಲೀಸ್, ನಾನ್ ನಿನ್ನನ್ನು ಬಿಟ್ಟು ಸಿಟಿಯಲ್ಲಿ ಹೋಗಿ ಓದೋದಿಲ್ಲ. ಹಾಗೆ ಹೇಳ್ಬೇಡಮ್ಮ, ನೀನು ಖಂಡಿತವಾಗಿ ಸಿಟಿಯಲ್ಲಿ ಹೋಗಿ ಓದ್ಲೇಬೇಕು ಅಷ್ಟೇ. ಅಕ್ಕ, ಇಲ್ಲೇ ಇರುವ ಟೌನ್ ಕಾಲೇಜಲ್ಲಿ ಕೂಡ ಓದ್ಬೋದಕ್ಕ. ನಾನ್ ನಿನ್ ಜೊತೆನೆ ಇದ್ಕೊಂಡು ಟೌನ್ ಅಲ್ಲಿರುವ ಕಾಲೇಜಿಗೆ ಓದಿ ಬರ್ತೀನಿ, ಸರಿನಾ? ನಮ್ಮ ಈ ಟೌನ್ ಅಲ್ಲಿರುವ ಕಾಲೇಜಲ್ಲಿ ಓದಿರುವ ಮಕ್ಳೆಲ್ಲ ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಾ ಇದ್ರು ಅಂತ ಎಲ್ಲ ವಿಷಯ ನಿನ್ಗೆ ಗೊತ್ತು ತಾನೆ. ಅದಕ್ಕೇನೆ ನೀನು ಟೌನ್ ಅಲ್ಲಿರುವ ಕಾಲೇಜಲ್ಲಿ ಓದ್ಬೇಡ. ನಮ್ಗೆ ಯಾವ ಕಷ್ಟ ಬಂದ್ರೂ ಕೂಡ ನೀನು ಸಿಟಿಗೆ ಹೋಗಿ ಓದ್ಲೇಬೇಕಮ್ಮ, ಗೊತ್ತಾಯ್ತಾ? ನಾನು ಸಣ್ಣವಳಾಗಿ ಇದ್ದಾಗಿಂದ ನೀನ್ ಹೇಳ್ತಾನೆ ಇದ್ದೀಯ ಓದ್ಬೇಕು ಓದ್ಬೇಕು ಅಂತ. ಯಾಕಕ್ಕ ಅಷ್ಟು ಓದ್ಬೇಕು? ಇಲ್ ನೋಡಮ್ಮ, ನಾವು ಸಮಾಜದಲ್ಲಿ ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಬಂದು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾವು ಓದ್ಲೇಬೇಕಮ್ಮ. ಸಣ್ಣ ವಯಸ್ಸಿನಿಂದಾನೇ ತುಂಬಾ ಚೆನ್ನಾಗಿ ಓದಿರುವ ವಿದ್ಯಾರ್ಥಿ ಬೆಳೆಯುತ್ತಾ ಬೆಳೆಯುತ್ತಾ ಹೀಗೆ ಚೆನ್ನಾಗಿ ಓದಿ ಓದಿ ನಾಳೆ ಒಂದಿನ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಮಾತ್ರ ನಮ್ಮ ಹೆಸರು ಸಮಾಜದಲ್ಲಿರುತ್ತೆ. ಇದಕ್ಕೆ ವಿದ್ಯಾಭ್ಯಾಸನೇ ಮುಖ್ಯ. ಅಕ್ಕ, ನೀವು ಹೇಳಿದ್ದು ಅರ್ಥ ಆದ ರೀತಿಯೇ ಇದೆ, ಆದ್ರೆ ನಂಗೆ ಅರ್ಥ ಆಗಿಲ್ಲ. ತಂಗಿ, ಹಣ ಆಸ್ತಿ ಇದ್ರೆ ಯಾರು ಬೇಕಾದ್ರೂ ನಮ್ನ ಮೋಸ ಮಾಡ್ಬೋದು, ನಮ್ಮಿಂದ ಕಿತ್ಕೋಬಹುದು, ನಮ್ಮಿಂದ ಕದ್ಕೊಂಡು ಹೋಗ್ಬೋದು. ಆದ್ರೆ ವಿದ್ಯಾಭ್ಯಾಸ ಒಂದನ್ನು ಮಾತ್ರ ಯಾರಿಂದಲೂ ಇದನ್ನು ಕಳ್ಳತನ ಮಾಡಲು ಸಾಧ್ಯವೇ ಇಲ್ಲ. ಮನುಷ್ಯ ಬದುಕಬೇಕಾದರೆ ಅವನಿಗೆ ವಿದ್ಯಾಭ್ಯಾಸ ಎನ್ನುವುದು ತುಂಬಾನೇ ಮುಖ್ಯ. ಹಾಗಾದ್ರೆ ನಾನು ಸಿಟಿಗೆ ಹೋಗಿ ಚೆನ್ನಾಗಿ ಓದ್ತೀನಕ್ಕ. ನನ್ನ ತಂಗಿ ಚಿನ್ನ, ಬಾಮ್ಮ ಟೌನಿಗೆ ಹೋಗೋಣ, ಬಸ್ ಬರುವ ಸಮಯ ಆಯ್ತು. ಈ ಬಸ್ಸನ್ನು ಬಿಟ್ಬಿಟ್ರೆ ಮತ್ತೆ ಬಸ್ ಬರ್ಲಿಕ್ಕೆ 3 ಗಂಟೆ ಬೇಕಾಗುತ್ತೆ. ಹಾಗೆ ಹೇಳಿ ತನ್ನ ತಂಗಿಯಾದ ಹರಿತನನ್ನು ಕರ್ಕೊಂಡು ಆ ಊರಿನ ಬಳಿ ಇರುವ ಒಂದು ಮರದ ಪಕ್ಕದಲ್ಲಿ ಬಂದ್ಲು ಚಂದ್ರಿಕಾ. ಪ್ರೀತಿಯಿಂದ ತಂಗಿಯಾದ ಹರಿತನಿಗೆ ಮುತ್ತನ್ನು ಕೊಟ್ಟು, ತಂಗಿ ಹುಷಾರಾಗಿ ಇರಮ್ಮ, ಚೆನ್ನಾಗಿ ಊಟ ಮಾಡು. ಹಾಸ್ಟೆಲ್ ಊಟ ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳು, ಅದಕ್ಕೆ ನಿನ್ಗೆ ಹಣನ ಕಳ್ಸ್ಕೊಡ್ತೀನಿ. ಹಾಗೆ ಹೇಳಿ ಕಣ್ಣೀರನ್ನು ಹಾಕ್ತಾ ಇದ್ಲು. ಹರಿತ ಕೂಡ ತುಂಬಾ ಬೇಜಾರಾಗಿ ಕಣ್ಣೀರನ್ನು ಹಾಕಿ, ಅಕ್ಕ, ನನಗೆ ಅಕ್ಕನ ಬಿಟ್ಟು ಹೋಗುವ ಬೇಜಾರಾಗ್ತಾ ಇಲ್ಲ, ನನ್ನ ತಂದೆ ತಾಯಿನ ಬಿಟ್ಟು ಹೋಗುವಂತಹ ಬೇಜಾರಾಗ್ತಿದೆ. ನೀನು ಎಚ್ಚರದಿಂದ ಇರಕ್ಕ. ಮೊದ್ಲೇ ಈ ಊರಿನ ಪ್ರೆಸಿಡೆಂಟಿಗೂ ನಮಗೂ ಆಗಲ್ಲ. ಪ್ರೆಸಿಡೆಂಟ್ ನನ್ನ ಏನಮ್ಮ ಮಾಡ್ತಾನೆ? ನೀನು ಮಾತ್ರ ಚೆನ್ನಾಗಿ ಓದುವ ಬಗ್ಗೆ ಆಲೋಚನೆ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು, ಸರಿನಾ? ಹೀಗೆ ಚಂದ್ರಿಕಾ ಹೇಳ್ತಾ ಇದ್ದಂಗೆ ಟೌನಿಗೆ ಹೋಗಿ ತರಕಾರಿ ತರುವಂತಹ ಕಮಲ ಅವರ ಎದುರಿಗೆ ಸಿಕ್ಕಿದ್ಲು. ಅಕ್ಕ ತಂಗಿನ ನೋಡಿದ್ಲು. ಇಲ್ಲಿ ನೋಡಮ್ಮ ಹರಿತಾ, ನೀನು ಅಂದ್ರೆ ನಿಮ್ಮ ಅಕ್ಕನಿಗೆ ಹುಚ್ಚಿನಂತಹ ಪ್ರೀತಿ. ಯಾವಾಗ ನೋಡಿದ್ರು ನನ್ನ ತಂಗಿ ಅಂತ ನಿನ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ನಿನ್ನ ವಿದ್ಯಾಭ್ಯಾಸದ ಬಗ್ಗೆ, ನಿನ್ ಬಗ್ಗೆ ಯಾವಾಗ ನೋಡಿದ್ರು ಚಿಂತೆ ಮಾಡ್ಕೊಂಡು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ನನ್ನ ಅಕ್ಕನ ಬಗ್ಗೆ ನನಗೆ ಗೊತ್ತಿಲ್ವಾ ಚಿಕ್ಕಮ್ಮ? ಹಾಗೆ ಹೇಳ್ತಾ ಇದ್ದಂಗೆ ಬಸ್ ಬಂತು. ಹರಿತಾ ಬಸ್ಸನ್ನು ಹತ್ತಿದ್ಲು. ಚಂದ್ರಿಕಾ ಟಾಟಾ ತೋರಿಸ್ತಾ ಇದ್ದಂಗೆ ಬಸ್ ಮುಂದೆ ಹೋಯಿತು. ಹೀಗೆ ಅಂದಿನಿಂದ ಚಂದ್ರಿಕಾ ಹೊಲದ ಕೆಲಸವನ್ನು ಮಾಡಿಕೊಂಡು, ಮನೆ ಕೆಲಸವನ್ನು ಮಾಡಿಕೊಂಡು ತನ್ನ ತಂಗಿಗೆ ಪದೇ ಪದೇ ಫೋನ್ ಮಾಡ್ಕೊಂಡು ಇದ್ಲು. ಸಿಟಿಯಲ್ಲಿರುವ ಹರಿತ ಕೂಡ ತನ್ನ ಅಕ್ಕನ ಜೊತೆ ಪದೇ ಪದೇ ಫೋನಲ್ಲಿ ಮಾತಾಡ್ಕೊಂಡು ಚೆನ್ನಾಗಿ ಓದಿಕೊಂಡು ಇದ್ಲು. ಒಂದು ದಿನ ಚಂದ್ರಿಕಾ ಮನೆಯ ಬಾಗಿಲಲ್ಲಿ ಅಳ್ತಾ ಕೂತಿದ್ದ ಕಮಲನನ್ನು ನೋಡಿದ್ಲು. ಏನಾಯ್ತು ಕಮಲ ಚಿಕ್ಕಮ್ಮ, ಯಾಕೆ ಅಳ್ತಾ ಇದ್ದೀರಾ ನೀವು? ಹಾಗೆ ಕೇಳ್ತಾ ಇದ್ದಂಗೆ ಕಮಲನ ಗಂಡ ಚಂದ್ರಯ್ಯ ಬಂದು, ಏನು ಅಂತ ಹೇಳದಮ್ಮ, ಬದುಕಿರುವ ಕಾಲದಷ್ಟು ಅವಳ ತಮ್ಮ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅವನನ್ನು ಚೆನ್ನಾಗಿ ಓದಿಸಿ ಅವನಿಗೆ ಒಳ್ಳೆ ಜೀವನವನ್ನು ಕೊಡ್ಬೇಕು ಅಂತ ಅವಳು ಆಸೆ ಪಟ್ಟಿದ್ಲು. ಆದ್ರೆ ಅವಳ ತಮ್ಮ ಅವಳಿಗೆ ಹೇಳ್ದೆ ಮದ್ವೆ ಮಾಡ್ಕೊಂಡ. ಇಷ್ಟು ದಿನ ನಿನ್ನ ಕಷ್ಟಪಟ್ಟು ಓದಿಸಿ ನನಗೆ ಏನ್ ಪ್ರಯೋಜನ? ಯಾಕೆ ಹೀಗೆ ಮಾಡ್ದೆ ಅಂತ ಕೇಳಿದಕ್ಕೆ ನಿನಗೆ ಎಷ್ಟು ಹಣ ಬೇಕು ಅಂತ ಕೇಳ್ಬಿಟ್ಟ. ಅವನು ಹೀಗೆ ಬದ್ಲಾಗ್ತಾನೆ ಅಂತ ನಾನು ಯೋಚನೆ ಮಾಡಿಲ್ಲ ಚಂದ್ರಿಕಾ. ಸಿಟಿಗೆ ಹೋಗಿ ಓದುವ ಮಕ್ಕಳನ್ನು ನಂಬಲೇಬಾರದು. ಅದಕ್ಕೆ ನೀನ್ ಕೂಡ ಸ್ವಲ್ಪ ಹುಷಾರಾಗಿ ಇರು. ನಿಮ್ಮ ತಮ್ಮ ನಿಮ್ ಬಗ್ಗೆ ಯೋಚನೆ ಮಾಡದೆ ಹಾಗೆ ಮಾಡಿದ್ದಾರೆ, ಅದಕ್ಕೆ ಅಂತ ಎಲ್ರೂ ಮಾಡ್ಬೇಕು ಅಂತ ಏನು ಚಿಕ್ಕಮ್ಮ? ಇವಾಗಿನ ಸಮಯದಲ್ಲಿ ಯಾರನ್ನು ಕೂಡ ನಂಬ್ಲಿಕ್ಕಾಗಲ್ಲಮ್ಮ. ಹೀಗೆ ಕಮಲ ಹೇಳಿದ ಮಾತಿಗೆ ಚಂದ್ರಿಕಾ ಸರಿಯಾದ ಉತ್ತರವನ್ನು ಕೊಡದೆ,
ತನ್ನೊಳಗೆ ತಾನೇ, ಬೇಡ, ಇವಾಗ್ಲೇ ಅವರ ತಮ್ಮ ಅವರಿಗೆ ಮೋಸ ಮಾಡ್ಬಿಟ್ಟ ಅಂತ ತುಂಬಾನೇ ಚಿಂತೆಯಲ್ಲಿದ್ದಾರೆ. ಇವಾಗ ಮತ್ತೆ ನಾನೋಗಿ ಮಾತಾಡಿದ್ರೆ ಬೇಜಾರಾಗ್ಬೋದು ಅಂತ ಸುಮ್ಮನೆ ಸರಿ ಚಿಕ್ಕಮ್ಮ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಕಾಲೇಜಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಓದ್ತಾ ಇರುವ ಹರಿತನ ಬಳಿ ಅದೇ ಕಾಲೇಜಿನಲ್ಲಿ ಓದ್ತಾ ಇರುವ ರಿಚ್ ಆಸಿನಿ ಮತ್ತು ಅವಳ ಗೆಳತಿ ಮಾಲಿನಿ ಬಂದ್ರು. ಹರೇ ಹರಿತಾ, ಯಾರಿಗೆ ಗೊತ್ತಿಲ್ದೆ ಇಲ್ಲಿ ಕೂತ್ಕೊಂಡು ಏನಾದ್ರೂ ಕಾಪಿ ಚೀಟಿ ಬರಿತಾ ಇದ್ದೀಯಾ? ಹಾಗೆ ಹೇಳಿದಾಗ ಹರಿತನಿಗೆ ತುಂಬಾನೇ ಕೋಪ ಬಂತು. ಆದ್ರೂ ಅದನ್ನು ಕಂಟ್ರೋಲ್ ಮಾಡ್ಕೊಂಡು, ಅಂತ ಅವಶ್ಯಕತೆ ನಿನಗೆ ಇದೆ ಆಸಿನಿ, ಆದ್ರೆ ನನಗೆ ಇಲ್ಲ. ನಾನು ಸಾಧಾರಣವಾದ ಆಸಿನಿ ಅಲ್ಲ, ನಾನು ರಿಚ್ ಆಸಿನಿ. ಅದಕ್ಕೆ ನನಗೇನು? ನಾನು ಕಾಲೇಜಿಗೆ ಬರೋದು ಎಂಜಾಯ್ ಮಾಡ್ಲಿಕ್ಕೆ ಹರಿತಾ. ನನ್ ಜೊತೆ ಸೇರಿ ನೀನು ಕೂಡ ಫಿಲ್ಮಿಗೆ, ಪಾರ್ಕಿಗೆ ಅಂತ ನನ್ ಜೊತೆ ಬಾ ಹರಿತಾ. ಯಾಕೆ ಪೂರ್ತಿಯಾಗಿ ಈ ಮಾಲಿನಿ ತರ ನಾಶ ಆಗ್ಲಿಕ್ಕ? ಹೀಗೆ ಹರಿತಾ ಹೇಳಿದ ತಕ್ಷಣ ರಿಚ್ ಹಾಸಿನಿಗೆ ಕೋಪ ಬಂತು. ನಿನ್ನ ಹಾಗೆ ಹೇಳಿ ಹೊಡಿಲಿಕ್ಕೆ ಹೋದ್ಲು. ಮಾಲಿನಿ ಅದನ್ನು ತಡೆದ್ಲು. ಇಲ್ಲಿ ನೋಡು, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಚೆನ್ನಾಗಿ ಎಕ್ಸಾಮ್ ಕೂಡ ಬರೀತೀನಿ, ಕ್ಲಾಸಿಗೆ ಫಸ್ಟ್ ಬರ್ತೀನಿ, ಹೀಗೆ ಒಂದು ಏಮ್ ಅನ್ನು ಇಟ್ಕೊಂಡು ಓದ್ಲಿಕ್ಕೆ ಬಂದಿದ್ದೀನಿ, ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹರಿತಾ. ಆದ್ರೆ ಆಸಿನಿ ಮಾತ್ರ, ಹೇಗೆ ಬಿಟ್ಬಿಡ್ತೀಯ ಹರಿತಾ? ನಿನ್ನನ್ನು ಎಲ್ಲರ ಮುಂದೆ ಕೇವಲ ಮಾಡಿದ್ಲು, ಅವಮಾನ ಮಾಡಿದ್ಲು. ನೀನು ದುಃಖ ಪಡ್ತಾ ಇರುವಾಗ ನಾನು ನಗ್ತಾ ಇದ್ದೆ. ಹಾಗೆ ಹೇಳುತ್ತಾ ಇಂಥ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ಲು. ಒಂದು ದಿನ ಚೆನ್ನಾಗಿ ಬೆಳೆದಿರುವ ಜೋಳದ ಹೊಲದತ್ರ ಚಂದ್ರಿಕಾ ಬಳಿ ಚಂದ್ರಯ್ಯ ಬಂದ್ರು. ಏನಮ್ಮ ಚಂದ್ರಿಕಾ, ಈ ಸಲ ಕೂಡ ಜೋಳ ಚೆನ್ನಾಗಿ ಬೆಳೆದ ಹಾಗಿದೆ. ಹೌದು ಚಿಕ್ಕಪ್ಪ, ಇದೆಲ್ಲ ದೇವರ ದಯೆ, ನಿಮ್ಮಂತವರ ಆಶೀರ್ವಾದ. ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದೆ. ಹರಿತನ ವಿದ್ಯಾಭ್ಯಾಸಕ್ಕೋಸ್ಕರ ನನಗೆ ಅವಳನ್ನ ಓದಿಸ್ಲಿಕ್ಕೆ ಹಣ ಬೇಕಲ್ವ ಚಿಕ್ಕಪ್ಪ? ಹೌದಮ್ಮ, ಹರಿತನ ಮೇಲೆ ನಿನಗೆ ತಂದೆ ತಾಯಿ ರೂಪದಲ್ಲಿ ಜವಾಬ್ದಾರಿ ಇದೆ ಅಲ್ವಾ? ಇಲ್ಲಿ ನೋಡಮ್ಮ, ಹುಷಾರು, ಪ್ರೆಸಿಡೆಂಟ್ ಜೊತೆ ಜಗಳ ಏನು ಮಾಡ್ಕೋಬೇಡ. ಏನಾದ್ರೂ ಇದ್ರೆ ಆ ಮನುಷ್ಯನಿಗೆ ವಿಷಯ ಅರ್ಥ ಆಗುವ ರೀತಿ ಹೇಳಿ ಚೆನ್ನಾಗಿ ಮಾತಾಡಮ್ಮ. ಆಯ್ತು ಚಿಕ್ಕಪ್ಪ. ಹಾಗೆ ಹೇಳಿ ಟೌನಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇರುವ ತನ್ನ ಗೆಳತಿಯಾದ ಸುಶೀಲನ ಬಳಿ ಚಂದ್ರಿಕಾ ಬಂದ್ಲು. ಸುಶೀಲನ ಮದುವೆಯಾಗುವ ತನಕ ಸುಶೀಲ ಮತ್ತು ಚಂದ್ರಿಕಾ ಒಟ್ಟಿಗೆ ಆಟ ಆಡಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವರು. ಸುಶೀಲನ ಭಾಗ್ಯ ಚೆನ್ನಾಗಿರೋದ್ರಿಂದ ಅವಳಿಗೆ ಟೌನಲ್ಲಿ ಮದುವೆಯಾಯಿತು. ಆ ದಿನ ಅವರಿಬ್ಬರು ಚೆನ್ನಾಗಿ ಮಾತನಾಡಿಕೊಂಡು ಟೀಯನ್ನು ಕುಡಿತಾ ಇದ್ರು. ಹರಿತಾ ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಸ್ವಲ್ಪ ದಿನಗಳ ಬಳಿಕ ಕಾಲೇಜಿನ ಆವರಣದಲ್ಲಿ ಹರಿತಾ ರಿಚ್ ಆಸಿನಿ ಜೊತೆ ಕೋಪದಿಂದ ಮಾತಾಡ್ತಿದ್ಲು. ಕಾಲೇಜಲ್ಲಿ ನಡೆದಂತಹ ಮಾಡೆಲ್ ಕಾಂಪಿಟೇಷನ್ಗೆ ನನ್ನ ಹೆಸರು ಯಾಕೆ ಕೊಟ್ಟೆ ಆಸಿನಿ? ನೀನು ಸ್ಟಡಿಯಲ್ಲಿ ಮಾತ್ರ ಅಲ್ಲ ಹರಿತಾ, ಈ ರೀತಿ ಕಾಂಪಿಟೇಷನ್ ಅಲ್ಲೂ ಕೂಡ ನೀನು ಮೊದಲು ಬರಬೇಕು. ನೀನು ಯಾಕೆ ಕೊಟ್ಟಿದೀಯ ಅಂತ ಅರ್ಥ ಮಾಡ್ಕೊಳ್ಳೋದಷ್ಟು ನಾನೇನು ಬುದ್ಧುಸಲ್ಲ. ಗೊತ್ತು ಹರಿತಾ, ಸ್ಟಡೀಸ್ ಅಂತೂ ನನಗೆ ಬರ್ತಾ ಇಲ್ಲ, ಅದಕ್ಕೆ ನೀನೇ ಟಾಪರ್. ಆದ್ರೆ ಇದು ಫ್ಯಾಷನ್. ನಿನ್ ಜೊತೆ ಚೆನ್ನಾಗಿರುವ ಒಳ್ಳೆ ರಿಚ್ ಆದ ಬಟ್ಟೆ ಇಲ್ಲ, ಆದ್ರೆ ನನ್ ಜೊತೆ ಇದೆ. ಇಲ್ಲಿ ನೀನ್ ಸೋಲ್ತೀಯ, ನಾನ್ ಗೆಲ್ತೀನಿ, ಅದಕ್ಕೇನೆ. ಹಾಗೆ ಹೇಳ್ತಾ ಇರುವಾಗ ಹರಿತಾ ರಿಚ್ ಆಸಿನಿಯನ್ನು ಬೈಕೊಂಡೆ ಅಲ್ಲಿಂದ ಹೊರಟೋದ್ಲು. ಆ ದಿನ ರಾತ್ರಿ ತುಂಬಾ ಬೇಜಾರ್ ಮಾಡ್ಕೊಂಡು ತನ್ನ ಅಕ್ಕನ ಬಳಿ ಎಲ್ಲಾ ವಿಷಯವನ್ನು ಹೇಳಿದ್ಲು. ಅದಕ್ಕೆ ನೀನ್ ಯಾಕಮ್ಮ ಕಷ್ಟಪಡ್ತಿದೀಯ ತಂಗಿ? ನಾನ್ ನಿನಗೆ ಹಣ ಕಳಿಸ್ತೀನಿ, ನಿನಗೆ ಯಾವ ರೀತಿ ಬಟ್ಟೆ ಬೇಕೋ ಅದನ್ನ ನೀನೇ ತಗೋ. ಆ ಕಾಂಪಿಟೇಷನ್ ಅಲ್ಲಿ ಕೂಡ ನೀನೇ ವಿನ್ ಆಗ್ಬೇಕು. ನೀವು ಹಣ ಕಳ್ಸಿದ್ರೆ ತಗೋಬೋದಕ್ಕ, ಆದ್ರೆ ಅವಳು ರಿಚ್ ಆಸಿನಿ, ಅವಳ ಮುಂದೆ ನಾನು ಗೆಲ್ಬೇಕು ಅಂದ್ರೆ ನಾನು ಹೊಸದಾದ ಡಿಫ್ರೆಂಟ್ ಆದ ಬಟ್ಟೆಯನ್ನು ಹಾಕ್ಬೇಕು. ಅವಾಗ್ಲೇ ನಾನು ಗೆಲ್ಲೋದು, ಇಲ್ಲದಿದ್ರೆ ನಾನ್ ಝೀರೋ ಅಕ್ಕ. ನೀನು ಚಿಂತೆ ಮಾಡ್ಬೇಡಮ್ಮ, ನಾನು ಏನಾದ್ರೂ ಮಾಡ್ತೀನಿ. ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು. ಚಂದ್ರಿಕಾ ತುಂಬಾ ಹೊತ್ತು ಯೋಚನೆ ಮಾಡ್ತಾ ಇರುವಾಗ ಅವಳಿಗೆ ಒಂದು ಯೋಚನೆ ಬಂತು. ಒಂದು ಕ್ಷಣ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಜೋಳದ ತೋಟಕ್ಕೆ ಬಂದ್ಲು. ಬೆಳೆದಿರುವ ಜೋಳವನ್ನು ತೆಗೆದುಕೊಂಡು ಸುಶೀಲನ ಬಳಿ ಬಂದ್ಲು. ತನಗೆ ಇಷ್ಟವಾದ ರೀತಿ ಸುಶೀಲನ ಬಳಿ ಬಟ್ಟೆಯನ್ನು ಹೊಲ್ಸ್ಕೊಂಡ್ಲು. ಚಂದ್ರಿಕಾ ಸುಶೀಲನ ಬಳಿ ತನ್ನ ತಂಗಿಗೋಸ್ಕರ ಸುಂದರವಾದ ಜೋಳದ ಲೆಹಂಗಾವನ್ನು ಹೊಲ್ಸಿದ್ಲು. ಅದನ್ನು ತೆಗೆದುಕೊಂಡು ಕಾಲೇಜಿಗೆ ಬಂದ್ಲು. ತಂಗಿ, ಈ ಬಟ್ಟೆ ತಗೋ, ತುಂಬಾ ಚೆನ್ನಾಗಿದೆ, ನೀನೇ ಗೆಲ್ತೀಯ. ಹಾಗೆ ಹೇಳಿ
ಅವಳಿಗೋಸ್ಕರ ಹೊಲೆದ ಜೋಳದ ಲೆಹೆಂಗಾವನ್ನು ಕೊಟ್ಲು. ಹೀಗೆ ಹರಿತಾ ಆ ಲೆಹೆಂಗಾವನ್ನು ತೆಗೆದುಕೊಂಡು ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದ್ಲು. ರಿಚ್ಚಾಸಿನಿ ಮುಖವನ್ನು ಮುಚ್ಚಿಕೊಂಡು ನಾಚಿಕೆ ಪಟ್ಕೊಂಡು ಹೊರಟದ್ಲು. ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಟು ಹಾಸ್ಟೆಲಿಗೆ ಹೋದ್ರು. ಹೀಗೆ ಅಕ್ಕ ತಂಗಿಯಾದ ಹರಿತಾ ಮತ್ತು ಚಂದ್ರಿಕಾ ತುಂಬಾ ಸಂತೋಷದಿಂದ ಜೀವನವನ್ನು ನಡೆಸಿದ್ರು.